ಧನುರಾಶಿ ಮಾನಸಿಕವಾಗಿ ತುಂಬ ಕಿರಿಕಿರಿಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ದೊರೆಯುವಂಥದ್ದು. ಹಣಕಾಸಿನ ವಿಚಾರಕ್ಕೆ ಬಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲವಾಗಿ ಏನೋ ಸಾಲವೋ ಅಥವಾ ಬೇರೆ ಇನ್ಯಾವುದಕ್ಕಾದರೂ ಹಣವನ್ನು ಒದಗಿಸಬೇಕು ಅನ್ನುವಂಥದ್ದಿದ್ದರೆ ಖಂಡಿತವಾಗಿ ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಕ್ಕುವಂಥದ್ದಾಗುತ್ತೆ. ಸರ್ಕಾರಿ ಕೆಲಸಗಳು ತುಂಬ ಮಂದಗತಿಯಲ್ಲಿ ನಡೆಯುವಂಥದ್ದಾಗುತ್ತೆ. ಅದರಿಂದ ಅಹಿತವಾದಂತಹ ಅನುಭವ ನಿಮಗೆ ಆಗುವಂಥದ್ದು. ಸಾಹಿತ್ಯ, ಸಂಗೀತ, ಶಾಸ್ತ್ರ ಇತ್ಯಾದಿಗಳಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರಿಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಒತ್ತಡ ಅಥವಾ ಹಿತಶತ್ರುಗಳ ಕಾಟ ಅಂತಕ್ಕಂಥದ್ದು ತುಂಬವಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಅಘೋರ ರುದ್ರನನ್ನು ಪ್ರಾರ್ಥನೆ ಮಾಡಿ. ಅಘೋರಾಯ ನಮಸ್ತುಭ್ಯಂ, ಘೋರಾಘೋರ ಭಯಂಕರ ಘೋರ ಮೃತ್ಯು ವಿನಾಶಾಯ ಘೋರಾಯ ನಮೋ ನಮಃ ಎಂಬ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಶುಭವಾಗಿ. ಮಕರ ರಾಶಿ ಶುಭ ಕೆಲಸಗಳನ್ನು, ಸಂಕಲ್ಪ ಮಾಡಿದಂತಹ ಕೆಲವು ಕೆಲಸಗಳನ್ನು ಮುಂದೂಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಸಮಯ ಚೆನ್ನಾಗಿಲ್ಲ, ಅದನ್ನು ಗಮನಿಸ್ಕೊಳ್ಬೇಕು. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತಕ್ಕಂತಹ ಸಾಧ್ಯತೆ. ಯಾವುದೋ ಉತ್ಸಾಹದಿಂದ ಹಿಂದೆ ಮುಂದೆ ಆಲೋಚನೆಗಳನ್ನು ಮಾಡದಲೇ ಒಂದು ವ್ಯವಹಾರಕ್ಕೆ ಕೈ ಹಾಕಿ ಕೈಯನ್ನು ಸುಟ್ಟುಕೊಳ್ಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಅಂತ ಅರ್ಥ. ಅನಾರೋಗ್ಯ, ಕಲುಷಿತವಾದಂತಹ ವಾತಾವರಣ, ಮಕ್ಕಳಿಂದ ಬೇಸರ ಇವೆಲ್ಲವನ್ನು ಸಾಲು ಸಾಲಾಗಿ ಈ ದಿವಸ ನೋಡಬೇಕಾದಂಥದ್ದು. ನಿಮ್ಮ ಜಾಣ್ಮೆ, ಬುದ್ಧಿವಂತಿಕೆ, ಅತಿಯಾದಂತಹ ವಿಶ್ವಾಸ ಯಾವುದೂ ಕೆಲಸಕ್ಕೆ ಬರದೇ ಇರತಕ್ಕಂತಹ ದಿವಸವಾಗುತ್ತೆ. ಆಲೋಚನೆ ಮಾಡಿ. ಏನಿದ್ರೆ ಏನು ಬಂತು, ಆ ಕ್ಷಣಕ್ಕೆ ನಿಮ್ಮನ್ನು ಯಾವುದು ಕಾಪಾಡುತ್ತೋ, ಯಾವುದು ಕೈ ಹಿಡಿಯುತ್ತೋ ಅದು ಮಾತ್ರ ಮುಖ್ಯ ಅನ್ನುವಂಥದ್ದು ಗೊತ್ತಾಗಬೇಕು. ಬಂದಿದ್ದನ್ನು ಅನುಭವಿಸಲೇಬೇಕಾದಂತಹ ದಿವಸ ಇದಾಗಿರುತ್ತೆ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಸಾಲಬಾಧೆಯಿಂದ ಮುಕ್ತಿ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಹಣದ ವಿಚಾರಕ್ಕೆ ಕುಟುಂಬದಲ್ಲಿ ವಾಗ್ಯುದ್ಧ ನಡೆಯುತ್ತೆ. ದುಡ್ಡು ಕಾಸು ಬಂತು ಅಂತಂದರೆ ಮಾತಲ್ಲೇ ಮನೆ ಕಟ್ಟತಕ್ಕಂತಹ ಒಂದು ಕೆಲಸ ಆಗತ್ತೆ. ಇದಕ್ಕೋಸ್ಕರವಾಗಿ ಜಗಳ ಆಗುವಂಥದ್ದು. ಪಾಲುದಾರಿಕೆಯಲ್ಲಿ ಆರ್ಥಿಕವಾದಂತಹ ಸಂಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಯಾವುದೇ ವ್ಯವಹಾರವನ್ನು ಪಾರ್ಟ್ನರ್ಶಿಪ್ನಲ್ಲಿ ಮಾಡಿದರೆ ಅಲ್ಲಿ ನಷ್ಟ ಹೆಚ್ಚಾಗಿ ಕಾಣುವಂಥದ್ದಾಗತ್ತೆ. ಅನಿರೀಕ್ಷಿತವಾಗಿ ಹಣ ಬರುವಂತಹ ಸೂಚನೆಗಳಿದೆ, ಆದರೆ ಕೈಗೆ ಬರುವವರೆಗೂ ಕೂಡ ಅದು ಖಾತ್ರಿ ಇಲ್ಲ. ಹಾಗಾಗಿ ಅದನ್ನು ನಂಬಿಕೊಂಡು ಬೇರೆ ವ್ಯವಹಾರವನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗತ್ತೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಲೇ ಕುಟುಂಬದಲ್ಲಿ ಕೆಲವೊಂದಷ್ಟು ಗೊಂದಲಗಳಾಗತ್ತೆ. ಯಾವ ಕ್ಷಣದಲ್ಲಿ ನೀವು ಹೇಗೆ ಇರ್ತೀರಿ, ಹೇಗೆ ವರ್ತಿಸ್ತೀರಿ ಅನ್ನುವಂಥದ್ದು ಯಾರಿಗೂ ಕೂಡ ಅರ್ಥ ಆಗದೇ ಇರತಕ್ಕಂತಹ ಪರಿಸ್ಥಿತಿ. ಮಾತು ಮಿತವಾಗಿದ್ದರೆ, ಸಮಾಧಾನದಿಂದ ಮಾತಾಡಿದರೆ ಒಂದಷ್ಟು ಸಮಸ್ಯೆಗಳು ಇತ್ಯರ್ಥವಾಗ್ತಕ್ಕಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬತಕ್ಕಂತಹ ಪ್ರಾರ್ಥನೆಯನ್ನು 8 ಬಾರಿ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸ. ಚಿಕ್ಕ ಮಕ್ಕಳಿಗೆ ಏನೋ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಬಿದ್ದು ಏನೋ ಗಾಯ ಮಾಡಿಕೊಳ್ಳುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಒಟ್ಟಾರೆ ಆತಂಕ ಸೃಷ್ಟಿಗೆ ಅದೊಂದು ಕಾರಣವಾಗ್ತಕ್ಕಂಥದ್ದು. ಹಿರಿಯರ ಗುರುಗಳ ಕೋಪಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಏನೋ ಅವರಿಗೆ ಅಹಿತವಾದಂತಹ ಕಾರ್ಯಗಳಲ್ಲಿ ಮಗ್ನರಾಗ್ತೀರಿ, ಮಾತಾಡ್ತೀರಿ, ಅವರಿಗೆ ಕೋಪ ಹೆಚ್ಚಾಗುವ ಹಾಗೆ ಮಾಡಿಕೊಳ್ತೀರಿ, ಅವರ ಕೋಪಕ್ಕೆ ಗುರಿಯಾಗ್ತೀರಿ ಅಂತಕ್ಕಂಥದ್ದು. ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗಿ ಕಾಡುವಂಥದ್ದಾಗುತ್ತೆ. ನೀವು ಸಂಕಲ್ಪ ಮಾಡಿದಂತಹ ಕೆಲಸಗಳನ್ನು ರಹಸ್ಯವಾಗಿಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಅದನ್ನು ಎಲ್ಲರಿಗೂ ಕೂಡ ಹೇಳ್ಕೊಂಡು ಬಂದರೆ ಆ ಕೆಲಸ ಮುಂದುವರಿತಕ್ಕಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ. ದಿನದ ಕೊನೆಯಲ್ಲಿ ಶುಭ ಫಲ ಅಂತಕ್ಕಂಥದ್ದು ಸಿಕ್ಕುವಂತಹ ಸೂಚನೆ ಇದೆ. ಅರುಣಾಚಲೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.